ಎಲ್ಲರಿಗೂ ನಮಸ್ಕಾರ. ಇವತ್ತು ಹಿಟ್ಟು ಕುದಿಸಿದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಪಾತ್ರೆಗೆ 3 ಲೋಟ ನೀರನ್ನು ಹಾಕ್ತಿದ್ದೀನಿ. 1 ಲೋಟ ಅಕ್ಕಿ ಹಿಟ್ಟಿಗೆ 1.5 ಲೋಟ ನೀರಂತೆ 2 ಲೋಟ ಇಲ್ಲಿ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗಾಗಿ 3 ಲೋಟ ನೀರನ್ನು ಹಾಕ್ತಿದ್ದೀನಿ. ಈಗ ಇದಕ್ಕೆ 3/4 ಚಮಚ ಉಪ್ಪು ಹಾಕ್ತಾ ಇದ್ದೀನಿ. 1 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ನೀರನ್ನು ಕುದಿಯಲು ಬಿಡ್ತಿದ್ದೀನಿ. ಈಗ ನೀರು ಕುದೀತಾ ಇದೆ. ಇದಕ್ಕೆ 2 ಲೋಟ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದು ಒಂದು 5 ನಿಮಿಷ ಕುದ್ದ ನಂತರ ಇದನ್ನು ಮುದ್ದೆ ಕೋಲಿನಿಂದ ಈಗ ತಿರುಗ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗೋ ತನಕ ತಿರುಗ್ತಾ ಇರಬೇಕು. ಈಗ ನೋಡಿ ಗಟ್ಟಿಯಾಗಿದೆ. ಇದನ್ನು ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ. 2 ನಿಮಿಷ ಆದ ನಂತರ ನೋಡಿ ಹೀಗಾಗಿದೆ. ಇದನ್ನು ಒಂದು ಪಾತ್ರೆಗೆ ತಣ್ಣಗಾಗಲು ಹಾಕ್ತಾ ಇದ್ದೀನಿ. ಇದು ತಣ್ಣಗಾದ ನಂತರ ಚೆನ್ನಾಗಿ ನಾದ್ಕೊಳ್ಬೇಕು. ಈಗ ನೋಡಿ ತಣ್ಣಗಾಗಿದೆ. ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನಾದ್ಕೊಳ್ಳೋದ್ರಿಂದ ನಮಗೆ ಲಟ್ಸೋ ಮುಂದೆ ಅದು ಹರಿಯೋದಿಲ್ಲ, ಅಂಚುಗಳೆಲ್ಲ ಚೆನ್ನಾಗಿ ನಾದ್ಕೊಂಡ್ಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಉಳ್ಳೆಗಳನ್ನು ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಈಗ ಈ ಉಳ್ಳೆಯನ್ನು ಲಟ್ಟಿಸ್ಕೊಳ್ಬೇಕು. ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಲಟ್ಟಿಸ್ಕೊಳ್ಳಿಕ್ಕೆ ಹಿಟ್ಟು. ಇದನ್ನು ಮೆತ್ತಗೆ ಹಗುರವಾಗಿ ಲಟ್ಟಿಸ್ಬೇಕು, ಇಲ್ಲಾಂದರೆ ಹರಿದು ಹೋಗ್ಬಿಡುತ್ತೆ. ಹಾಗಾಗಿ ನಿಧಾನವಾಗಿ ಲಟ್ಟಿಸ್ಬೇಕು. ನಿಧಾನವಾಗಿ ಎತ್ಕೊಂಡು ಹಂಚಿನ ಮೇಲೆ ಹಾಕ್ತಾ ಇದ್ದೀನಿ. ಈಗ ಈ ರೊಟ್ಟಿಯನ್ನು ಬೇಯಿಸಲು ಎಣ್ಣೆಯನ್ನು ಬೇಕಾಗಿಲ್ಲ, ಹಾಗೆ ಬೇಯಿಸ್ಕೊಳ್ಳೋದು. ಇದನ್ನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನೋಡಿ ಉಬ್ತಾ ಇದೆ. ಈಗ ತಿರುವು ಹಾಕಿ ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈಗ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಬೆಂದಿದೆ ಇದು. ಈಗ ಒಂದು ತಟ್ಟೆನಲ್ಲಿ ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಈರುಳ್ಳಿ ಚಟ್ನಿ ಮಾಡಿದ್ದೀನಿ. ಧನ್ಯವಾದಗಳು.